ದೆಹಲಿಯಲ್ಲಿ ಕೈ ನಾಯಕರ ಹೈ ವೋಲ್ಟೇಜ್ ಸಭೆ. ವರಿಷ್ಠರ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದ್ದಾರೆ ರಾಜ್ಯದ ಲೀಡರ್ಸ್ಗಳು. ಮೊದಲು ಹಿರಿಯರ ಜೊತೆ ರಾಹುಲ್ ಮತ್ತು ಸೋನಿಯಾ ಸಭೆಯನ್ನ ನಡೆಸಲಿದ್ದು, ರಾಜ್ಯದ ನಾಯಕರ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ ವರಿಷ್ಠರು. ಚರ್ಚೆ ವೇಳೆ ಹಲವು ವಿಷಯಗಳ ಪ್ರಸ್ತಾಪ ಸಾಧ್ಯತೆ ಇದೆ. ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಒಂದು ಭಾಗ. ಕೆಪಿಸಿಸಿ ಕಾರ್ಯಾಧ್ಯಕ್ಷರು, ಪ್ರಚಾರ ಸಮಿತಿ ಅಧ್ಯಕ್ಷರು ಇವರ ಬದಲಾವಣೆ ಬಗ್ಗೆಯೂ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಸಚಿವರಾಗುವ ಪಟ್ಟಿಯಲ್ಲಿದ್ದಾರೆ ಕೆಲವು ಕಾರ್ಯಾಧ್ಯಕ್ಷರು. ಮತ್ತೊಂದು ಕಡೆ ಇವರ ಬದಲಾವಣೆ ಬಗ್ಗೆಯೂ ಪ್ರಸ್ತಾಪ ಸಾಧ್ಯತೆಗಳಿದ್ದು, ಸಚಿವರಾಗುವ ಪಟ್ಟಿಯಲ್ಲಿ ಕೆಲ ಕಾರ್ಯಾಧ್ಯಕ್ಷರಿದ್ದಾರೆ. ಒಂದು ವೇಳೆ ಹಾಲಿ ಕಾರ್ಯಾಧ್ಯಕ್ಷರು ಸಚಿವರಾದರೆ ಅವರ ಸ್ಥಾನಕ್ಕೆ ಹಿರಿಯರ ನೇಮಕ ಮಾಡುವ ಬಗ್ಗೆ ಕೂಡ ಚರ್ಚೆ ನಡೆಸಲಾಗಿದ್ದು, ಮತ್ತೊಂದೆಡೆ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಆಕಾಂಕ್ಷಿಗಳು. ಪಟ್ಟಿ ಫೈನಲ್ ಮಾಡಲಿದ್ದಾರೆ ಹೈಕಮಾಂಡ್ ನಾಯಕರು. ಪಟ್ಟಿ ಇವತ್ತೇ ಫೈನಲ್ ಆಗುತ್ತಾ ಸಚಿವ ಪಟ್ಟಿ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಇವತ್ತು ಮೇಲಿಂದ ಮೇಲೆ ಮೀಟಿಂಗ್ಗಳು ಜರುಗಲಿದೆ. ಕಾಂಗ್ರೆಸ್ ವರಿಷ್ಠರು ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಮೊದಲು ಹಿರಿಯರ ಜೊತೆ ರಾಹುಲ್ ಮತ್ತು ಸೋನಿಯಾ ಸಭೆ ನಡೆಸಲಿದ್ದಾರೆ. ರಾಜ್ಯದ ನಾಯಕರ ಜೊತೆಗೂ ಚರ್ಚೆಯನ್ನು ಮಾಡಲಿದ್ದಾರೆ ವರಿಷ್ಠರು. ಚರ್ಚೆಯ ವೇಳೆ ಹಲವು ವಿಷಯಗಳ ಪ್ರಸ್ತಾಪ ಸಾಧ್ಯತೆ ಕೂಡ ಇದೆ. ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಒಂದು ಭಾಗ. ಇಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು, ಪ್ರಚಾರ ಸಮಿತಿ ಅಧ್ಯಕ್ಷರು ಅವರು ಇದಾರಲ್ಲ, ಇವರ ಬದಲಾವಣೆ ಬಗ್ಗೆ ಕೂಡ ಪ್ರಸ್ತಾಪ ನಡೆಯುವ ಸಾಧ್ಯತೆ ಇದೆ. ಕಾರ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡುವ ಸಾಧ್ಯತೆ ಇದೆ. ಸಚಿವರಾಗುವ ಪಟ್ಟಿಯಲ್ಲಿದ್ದಾರೆ ಕೆಲ ಕಾರ್ಯಾಧ್ಯಕ್ಷರು. ಒಂದು ವೇಳೆ ಹಾಲಿ ಕಾರ್ಯಾಧ್ಯಕ್ಷರು ಸಚಿವರಾಗ್ಬಿಟ್ರೆ ಆ ಸ್ಥಾನಕ್ಕೆ ಯಾರನ್ನ ತಂದು ಕೂರಿಸೋದು, ಹಿರಿಯರನ್ನು ನೇಮಕ ಮಾಡುವ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಾಗುತ್ತೆ. ಮತ್ತೊಂದು ಕಡೆ ಸಚಿವ ಸ್ಥಾನಾಕಾಂಕ್ಷಿಗಳ ದಂಡೆ ಬೀಡು ಬಿಟ್ಟಿದೆ ದೆಹಲಿಯಲ್ಲಿ. ಹಾಗಾಗಿ ಹೈಕಮಾಂಡ್ ನಾಯಕರು ಬಹಳ ಅಳೆದು ತೂಗಿ ಪಟ್ಟಿಯನ್ನು ಫೈನಲ್ ಮಾಡಬೇಕು. ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅಂತಂದಾಗ, ಆ 20 ಸ್ಥಾನಗಳನ್ನು ಭರ್ತಿ ಮಾಡಬೇಕು ಅಂತಂದಾಗ ಇದು ದೊಡ್ಡ ಸವಾಲು. ಮತ್ತೊಂದು ಕಡೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ಕೂಡ ಚಿಂತನೆಯನ್ನು ನಡೆಸಲಾಗ್ತಾ ಇದ್ದು, ಕಾರ್ಯಾಧ್ಯಕ್ಷರಲ್ಲಿ ಕೆಲವರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಅವರಲ್ಲಿ ಕೆಲವರಿಗೆ ಸಚಿವ ಸ್ಥಾನ ಸಿಕ್ತು ಅಂತಂದರೆ ಆ ಸ್ಥಾನಕ್ಕೆ ಹಿರಿಯರನ್ನು ಅವರ ಅನುಭವದ ಆಧಾರದ ಮೇಲೆ ತೆಗೆದುಕೊಂಡು ಹೋಗಿ ಕಾರ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸುವ ಸಾಧ್ಯತೆ ಇದೆ.